ಇವತ್ತು ನಿಜವಾಗ್ಲೂ ಒಂದಷ್ಟು ಸಂತಸದ ಸುದ್ದಿ ಬರ್ತಾ ಇರುವಂತದ್ದು. ನೆನ್ನೆ ನಾನು ಆಕ್ಚುಲಿ ಚಿನ್ನದ ಅಂಗಡಿಗೆ ಹೋಗಿದ್ದೆ. ಚಿನ್ನದ ಅಂಗಡಿಗೆ ಹೋದಾಗ ನಾನು ಕೇಳ್ತಾ ಇದ್ದೆ ಎಷ್ಟಾಯ್ತು, ಯಾಕೆ ಗ್ರಾಮ್ ಇಷ್ಟೊಂದು ಜಾಸ್ತಿ ಆಗಿದೆ ಅಂತ ಹೇಳಿ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು, ಮೇಡಮ್ ಚಿನ್ನದ ಬೆಲೆ ಇನ್ನು ಮುಂದೆ ಇಳಿಯುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬರೋಬ್ಬರಿ 7,500 ಆಗಿದಂತ ಚಿನ್ನ ಇವಾಗ ಫುಲ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬೆಳ್ಳಿ ದರದಲ್ಲೂ ಸಹ ಭಾರಿ ಇಳಿಕೆ ಆಗ್ತಾ ಇರುವಂತದ್ದು. ಸೊ ಹೋಪ್ಫುಲಿ ಇನ್ನ ಈ ವಾರದಲ್ಲಿ ನೀವು ಲೆಕ್ಕಾಚಾರ ಹಾಕೊಂಡ್ಬಂದ್ರೆ, ನಾನು ವಿಡಿಯೋನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ ನಿಮಗೆ ಈ ವಾರ ಪೂರ್ತಿ ಚಿನ್ನದ ಬೆಲೆ ಇಳಿತಾನೆ ಬಂದಿದೆ. ಮಾರುಕಟ್ಟೆ ಶೇರ್ ಮಾರುಕಟ್ಟೆಯಲ್ಲಿ ಹಾಕಿರೋರಿಗೆ ಪಕ್ಕ ಲಾಸ್ ಆಗಿರುತ್ತೆ, ಯಾಕಂದ್ರೆ ಚಿನ್ನದ ಬೆಲೆ ಇಳಿತಾ ಇದೆ, ಬೆಳ್ಳಿ ಬೆಲೆನೂ ಇಳಿತಾ ಇದೆ ಅಲ್ವಾ. ಸೊ ವೆರಿ ವೆರಿ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಚಿನ್ನ ಹಾಗೂ ಬೆಳ್ಳಿಯ ದರ ಭಾರಿ ಕುಸಿತ ಕಂಡಿರುವಂತದ್ದು. ವಾರದ ಇವತ್ತು 5ನೇ ದಿನ, ಇವತ್ತು ಸಹ ಚಿನ್ನ ಹಾಗೂ ಬೆಳ್ಳಿಯ ದರ ಕುಸಿತ ಕಂಡಿದೆ. ಸ್ಪೆಷಲಿ ಇವಾಗ 6,000ಕ್ಕೆ ಬಂದು ನಿಂತಿರುವಂತ ಚಿನ್ನ, ಇದೇ ನಮಗ್ ಬೇಕಾಗಿದ್ದಂಥದ್ದು. ನೆನ್ನೆ ಹಾಗೂ ಇವತ್ತು ಎಷ್ಟಿತ್ತು ಅಂತ ಹೇಳಿ ಕಂಪ್ಯಾರಿಸನ್ ವಿಡಿಯೋನ ಮಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 6,934 ರೂಪಾಯಿ. ಗುಡ್ ನ್ಯೂಸ್, 7,500 ಇತ್ತು ಇದೇ ಕಳೆದ ಹೋದ ವಾರದಲ್ಲಿ. ಇವಾಗ 6,934 ರೂಪಾಯಿಗೆ ಚಿನ್ನ ಬಂದು ನಿಂತಿದೆ 1 ಗ್ರಾಮ್ಗೆ. ನಿನ್ನೆ 6,035 ರೂಪಾಯಿನ ಇತ್ತು. ನೆನೆಗೂ ಇವತ್ತಿಗೂ ಅಂತ ಡಿಫ್ರೆನ್ಸ್ ಆಗ್ಲಿಲ್ಲ. ಒಂದು ವಾರದಿಂದ ನಾವು ಲೆಕ್ಕ ಹಾಕಿದ್ರೆ ತುಂಬಾನೇ ಕಮ್ಮಿ ಆಗಿದೆ. ನೆನೆಗೂ ಇವತ್ತಿಗೂ 1 ರೂಪಾಯಿ ಡಿಫ್ರೆನ್ಸ್ ಬಂದಿರುವಂತದ್ದು. 10 ಗ್ರಾಮಿನ ಚಿನ್ನ 69,340 ರೂಪಾಯಿ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ನೆನೆ 69,350 ರೂಪಾಯಿ ಇತ್ತು. ಸೊ ಚಿನ್ನದ ಬೆಲೆ ಕುಸ್ತಿದೆ. ನೆಕ್ಸ್ಟ್ 24 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ 7,564 ರೂಪಾಯಿ. 24 ಕ್ಯಾರೆಟ್ ಚಿನ್ನ ಸಹ ಕುಸಿತ ಕಂಡಿದೆ. ಯಾಕಂತ ಹೇಳಿದ್ರೆ 7,800 ಚಿಲ್ಲರೆ ಮೇಲೆ ಹೋಗಿತ್ತು, ಇವಾಗ 7,500 ಚಿಲ್ಲರೆಗೆ ಬಂದು ಕೂತಿದೆ 24 ಕ್ಯಾರೆಟ್ ಚಿನ್ನ. ನಿನ್ನೆ 7,565 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 75,640 ರೂಪಾಯಿ ಇದೆ. ನಿನ್ನೆ 75,650 ರೂಪಾಯಿ. ನಿನ್ನೆಗೂ ಇವತ್ತಿಗೂ 1 ರೂಪಾಯಿ ಬೆಲೆ ಕಮ್ಮಿ ಆಗಿದೆ, ಅದು 24 ಕ್ಯಾರೆಟ್ ಚಿನ್ನದಲ್ಲಿ. 18 ಕ್ಯಾರೆಟ್ ಚಿನ್ನ ನೋಡೋಣ. 5,673 ರೂಪಾಯಿ ಇವತ್ತಿದೆ. ನೆನೆ 5,674 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 56,730 ರೂಪಾಯಿ ಇವತ್ತಿದೆ. ನಿನ್ನೆ 56,740 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ನಿಮ್ಗೆ 1 ರೂಪಾಯಿ 18 ಗ್ರಾಮ್ ಚಿನ್ನದಲ್ಲೂ ಸಹ ಕಮ್ಮಿ ಆಗಿರುವಂತದ್ದು. ಸೊ ಕಮ್ಮಿ ಆಗಿದೆಯಲ್ಲ, ಅದೇ ಖುಷಿ ವಿಚಾರ ನಮ್ಗೆ. ನಿನ್ನೆ ಮೊನ್ನೆಗೂ 1 ರೂಪಾಯಿ ಕಂಪ್ಯಾರಿಸನ್ ಅಲ್ಲಿ ನಾವು ಲೆಕ್ಕಾಚಾರ ಹಾಕಿದ್ರೆ ತುಂಬಾ ಕಮ್ಮಿ ಅನ್ಸುತ್ತೆ. ಬಟ್ ಒಂದು ವಾರದಿಂದ ನಾವು ಲೆಕ್ಕ ಹಾಕಿದ್ರೆ 7,500ದಿಂದ ಇವಾಗ 6,900 ಚಿಲ್ಲರೆಗೆ ಬಂದಿರುವಂತದ್ದೇ ನಮ್ಗೆಲ್ಲರಿಗೂ ಖುಷಿಯ ವಿಚಾರ. ಆಲ್ಮೋಸ್ಟ್ 600 ರೂಪಾಯಿ ಗ್ರಾಮ್ಗೆ ಇಳಿದು ಬಿಟ್ಟಿದೆ ಇವಾಗ. ಬೆಳ್ಳಿಯ ದರ ಸೂಪರ್ ಬಂಪರ್ ಅಂತ ಹೇಳ್ಬೋದು. 89 ರೂಪೀಸ್ 40 ಪೈಸಾಗೆ ಬಂದು ಕೂತಿದೆ ಬೆಳ್ಳಿಯ ದರ. 101 ರೂಪಾಯಿ ಇತ್ತು ಒಂದು 15 ದಿನದ ಹಿಂದೆ. 101 ರೂಪಾಯಿಂದ ಇವಾಗ 89 ರೂಪಾಯಿಗೆ ಬಂದು ನಿಂತಿದೆ. 81 ರೂಪಾಯಿ. 81 ಅಂತ 89 ಅಂದ್ರೂ ನೀವು ಪರವಾಗಿಲ್ಲ, 90ನೇ ಇಟ್ಕೊಳ್ಳಿ. 10 ರೂಪಾಯಿ 11 ರೂಪಾಯಿ ಆಲ್ಮೋಸ್ಟ್ ಕಮ್ಮಿ ಆಗಿದೆ ನಿಮಗೆ. 89 ರೂಪೀಸ್ 40 ಪೈಸೆ ಇವತ್ತು ಬೆಳ್ಳಿಯ ದರ ಇದೆ. ಕೆಜಿಗೆ ನಿಮ್ಗೆ 89,400 ರೂಪಾಯಿ ಬೆಳ್ಳಿಯ ದರ ಆಗುವಂಥದ್ದು. ಸೊ ಗುಡ್ ಅಲ್ವಾ, ಕಮ್ಮಿ ಆಗೋಯ್ತು ನೋಡಿ. ಇವಾಗ ಚಿನ್ನಕ್ಕೂ ಬೆಳ್ಳಿಗೂ ಇವಾಗ ನೀವು 10 ಗ್ರಾಮು ಅಥವಾ ಇದು ಕೆಜಿಗೂ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂದು ವಾರದಿಂದ ಸಿಕ್ಕಾಪಟ್ಟೆ ಚಿನ್ನ ಹಾಗೂ ಬೆಳ್ಳಿಯ ದರ ಇಳಿತಾ ಇರುವಂಥದ್ದು. ಚಿನ್ನ ಖರೀದಿ ಮಾಡೋದಕ್ಕೆ ಸೂಪರ್ ಆಗಿರುವಂತ ಅವಕಾಶ ನಿಮಗೆ. ಮತ್ತೆ ಬೆಲೆ ಇನ್ಕ್ರೀಸ್ ಆಗುತ್ತೋ ಅಥವಾ ಡಿಕ್ರೀಸ್ ಆಗುತ್ತೋ ಅಂತ ಹೇಳಕ್ ಬರಲ್ಲ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಚಿನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ ಟಕ್ಕಂತ ಹೋಗಿ ಖರೀದಿ ಮಾಡೋದು ಉತ್ತಮವಾದ ಸಮಯ ಅಂತ ಹೇಳ್ತಾ ಇದ್ದೀನಿ. ಕಾದ್ ನೋಡೋಣ, ಯಾಕಂದ್ರೆ ಇನ್ನು ಷೇರು ಮಾರುಕಟ್ಟೆಗಳು ಇನ್ನು ಎರಡು ದಿನ ವೀಕೆಂಡ್ ಅಲ್ಲಿ ಕ್ಲೋಸ್ ಆಗಿರುತ್ತೆ. ಸೋಮವಾರ ಹೇಗೆ ಆಗುತ್ತೆ ಅಂತ ಹೇಳಿ ನೋಡೋಣ. ಹಾಗೇನೆ ಊಹಾಪೋಹಗಳಲ್ಲೂ ಬರ್ತಾ ಇರ್ತವೆ, ಒಂದಷ್ಟು ಜಾಸ್ತಿ ಆಗಬಹುದು ಇಲ್ಲ ಕಮ್ಮಿ ಆಗ್ಬಹುದು ಅಂತ ಹೇಳಿ. ಪ್ರತಿನಿತ್ಯ ನಿಮ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾ ಇರಿ. ಹಾಗೇನೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ.